ಅನ್ಯ ಕೋಮಿನ ಯುವತಿಯನ್ನು ಮನೆಗೆ ಬಿಡಲು ಹೋಗುತ್ತಿದ್ದ ಯುವಕನ ಬೈಕನ್ನು ಅಡ್ಡಗಟ್ಟಿ ಕಲ್ಲು ಕೋಲುಗಳಿಂದ ಹಲ್ಲೆ ಮಾಡಿ ಮರ್ಮಾಂಗಕ್ಕೆ ಗಾಯ ಮಾಡಿರುವ ಘಟನೆ ಚಿತ್ರದುರ್ಗ ನಗರದ ಚೇಳುಘಟ್ಟದ ಬಳಿ ನಡೆದಿದೆ. ಹಲ್ಲೆಗೊಳಗಾದ ಯುವಕ ಈರಜ್ಜನಹಟ್ಟಿಯ ಉಮೇಶ್ ನಾಯಕ ಮತ್ತು ಅನ್ಯ ಕೋಮಿನ ಯುವತಿ ಚಿತ್ರದುರ್ಗ ನಗರದ ಕೊಹಿನೂರ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಎಂದಿನಂತೆ ತಾನು ಯುವತಿಯನ್ನು ಚೇಳುಘಟ್ಟದ ಬಳಿ ಬಿಟ್ಟು ಈರಜ್ಜನಹಟ್ಟಿಗೆ ಹೋಗಲು ಮುಂದಾದಾಗ ಯುವಕನನ್ನು ತಡೆದ ಅನ್ಯ ಕೋಮಿನ 5 ಜನ ಯುವಕರು ಥಳಿಸಿದ್ದಾರೆ. ಇದನ್ನು ಕಂಡ ಕೆಲವರು ಈ ಗಲಾಟೆಯನ್ನು ಬಿಡಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಕೋಟೆ ಠಾಣೆ ಪೊಲೀಸರು ಓರ್ವನನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ಕೋಟೆ ಠಾಣೆಯಲ್ಲಿ ದಾಖಲಾಗಿದೆ. ಇತ್ತ ಆಸ್ಪತ್ರೆಗೆ ದಾಖಲಾಗಿರುವ ಯುವಕನನ್ನು ಭೇಟಿಯಾಗಿರುವ ಬಜರಂಗ ದಳದ ಮುಖಂಡರು ವಿವರಣೆಯನ್ನು ಪಡೆದು ಘಟನೆಯನ್ನು ಖಂಡಿಸಿದ್ದಾರೆ. ನಮ್ಮೂರಿಗೆ ಹೋಗ್ತಾ ಇದ್ವಿ. ಹೋಗ್ತಾ ರೋಡ್ನ ಇರ್ಬೇಕು ಜೀಪ್ ನಿಲ್ಲಿಸಿ ಅಂತ ನಮ್ಮೂರಿಗೆ ಯಾಕೆ ಜೀಪ್ ನಿಲ್ಲಿಸಿ ಅಂತ ನೋಡಿದ್ವಿ. ಹುಡುಗರು ನಿಲ್ಲಿಸಿ ಹೊಡಿತಾ ಇದ್ವಿ. ಯಾಕೆ ಹೊಡಿತಾರೆ ಅವೆಲ್ಲ ಪೊಲೀಸರು ಬಂದಿದ್ದು. ನಮ್ಮೂರಿಗೆ ಯಾಕೆ ಹೊಡಿತಾರೆ ನಾವು ನೋಡಿದಾಗ ಅದಕ್ಕೆ ನಾವು ನಿಲ್ಲಿಸಿದಾಗ ಪೊಲೀಸರು ಹೇಳಿದ್ರು ನಿಮ್ಮ ಹುಡುಗನಪ್ಪ ಅಂತ. ಅದಕ್ಕೆ ಯಾರೋ ಹೊಡಿತಾರೆ ನಮ್ಮ ಹುಡುಗರು ಮುಸ್ಲಿಮ್ಸ್ ಹೊಡಿದಾರಣ 5 ಜನ ಹುಡುಗರಿದ್ರು. ಅದರಲ್ಲಿ ಒಬ್ಬ ಮಾತ್ರ ಸಿಕ್ಕಿದ್ದಾರೆ ಸ್ಟೇಷನ್ ಪೊಲೀಸರು. ಜೀಪ್ನ ನಾವೇ ಹಚ್ಚಿದ್ದೆ. 4 ಜನ ಓಡೋದು.